ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ನಾನು ನಿಮ್ಲತಾ. ಇವತ್ತು ನಾವು ವರ್ಷಕ್ಕಾಗುವಷ್ಟು ಉಪ್ಪಿನಕಾಯಿನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬಂದು ಸೇರ್ತವೆ. ನಾನು ಹಾಕೋ ಥರ ಉಪ್ಪಿನಕಾಯಿ ಹಾಕಿದರೆ ನಿಮ್ಮ ಉಪ್ಪಿನಕಾಯಿ ವರ್ಷಗಂಟ್ಲೆ ಇಟ್ಕೊಂಡು ಚೂರೂ ಕೆಡಲ್ಲ ಮತ್ತು ಟೇಸ್ಟು ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ನಾವು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದೇ ಥರ ನೀವು ಉಪ್ಪಿನಕಾಯಿನ ಹಾಕ್ಕೊಂಡು ಆರಾಮಾಗಿ ವರ್ಷಗಂಟ್ಲೆ ಇಟ್ಕೊಂಡ್ರು ಚೂರು ಕೆಡಲ್ಲ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 15ರಿಂದ 20 ಉಪ್ಪಿನಕಾಯಿ ಹಾಕೋ ಮಾವಿನಕಾಯಿ ತೊಗೊಂಡಿದ್ದೀನಿ. ಇವನ್ನ ಈಗ ಮೊದಲು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ಒಂದೊಂದನೇ ಇಲ್ಲಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಇವು ಈಗ 2 kg ಮಾವಿನಕಾಯಿ ಇದ್ದಾವೆ. ಇವತ್ತು ನಾನು ತೋರಿಸ್ತಾ ಇರೋದು 2 kg ಮಾವಿನಕಾಯಿ ಉಪ್ಪಿನಕಾಯಿಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ. ನೀವು ಅದರಲ್ಲಿ ಅಳತೆನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಈಗ ಎಲ್ಲ ಮಾವಿನಕಾಯಿನೂ ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದು ಒಣ ಬಟ್ಟೆ, ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಸ್ವಲ್ಪನೂ ನೀರಿಲ್ದಂಗೆ ಚೆನ್ನಾಗಿ ಒರೆಸ್ಕೋಬೇಕು. ಸ್ವಲ್ಪ ನೀರಿನ ಅಂಶ ಇದ್ರೂ ಕೂಡ ಮಾವಿನಕಾಯಿ ಉಪ್ಪಿನಕಾಯಿ ಕೆಟ್ಟೋಗ್ಬಿಡುತ್ತೆ. ಈ ಥರ ಎಲ್ಲವನ್ನೂ ಒಂದೊಂದನ್ನೇ ಒರೆಸ್ಕೊಂಡು, ಕಲ್ತಿರೋ ಮಾವಿನಕಾಯಿ ಆಗಿರೋದ್ರಿಂದ ಚಾಕುಲ್ ಕಟ್ ಮಾಡೋಕೆ ಕಷ್ಟ ಆಗುತ್ತೆ. ಅದಕ್ಕೆ ಮಾವಿನಕಾಯಿ ಕಟ್ ಮಾಡೋದ್ರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಒಳಗಿನ ಮಾವಿನಕಾಯಿ ಬೀಜ ಮಾತ್ರ ತೆಗೆದು ಇನ್ನು ಉಳಿದಿದ್ದು ಅದು ಹೊರಗಿರುತ್ತಲ್ಲ, ಅದು ಕೋಟಿಂಗ್, ಅದು ಯಾವುದನ್ನು ತೆಗಿಯೋಕೆ ಹೋಗಬಾರ್ದು. ಅದು ಗಟ್ಟಿ ಇದ್ದರೆ ಮಾತ್ರ, ನಮ್ಮದು ಗಟ್ಟಿ ಇರೋ ಕೋಟಿಂಗ್ ಇದ್ದರೆ ಮಾತ್ರ ಉಪ್ಪಿನಕಾಯಿ ತುಂಬ ದಿನ ಇರೋಕ್ಕೆ ಸಾಧ್ಯ. ಅದನ್ನೇನಾದರೂ ತೆಗೆದು ಕಟ್ ಮಾಡಿದ್ವಿ ಅಂದರೆ ನಾವು ಬೇಗ ಉಪ್ಪಿನಕಾಯಿ ಹೋಳುಗಳೆಲ್ಲ ಮೆತ್ತಗಾಗ್ಬಿಡ್ತವೆ. ಈಗ ಇವಕ್ಕೆ ಒಂದು 2 ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಕಲ್ಸೋಕ್ಕೆ ಕಷ್ಟ ಆಗುತ್ತೆ ಅಂತ ಒಂದು ಅಗಲನ ಬೇಸನಲ್ಲಿ ತೊಗೊಂಡು ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ಎಲ್ಲ ಮಾವಿನಕಾಯಿಗೂ ಅರಿಶಿನ ಪುಡಿ ಹತ್ತೋ ಹಾಗೆ. ಈಗ ಒಂದು ಪ್ಲಾಸ್ಟಿಕ್ ಜಾರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಪಿಂಗಾಣಿ ಜಾರ್ ಇದ್ದರೆ ಹಾಕ್ಕೋಬೋದು, ಇಲ್ಲ ಗ್ಲಾಸ್ ಜಾರ್ ಇದ್ದರೂ ಹಾಕ್ಕೊಳ್ಳಿ. ನಾನು ಇಲ್ಲಿ ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡಿದ್ದೀನಿ. ಮೊದಲಿಗೆ ಸ್ವಲ್ಪ ಮಾವಿನಕಾಯಿ ಹೋಳುಗಳನ್ನ ಹಾಕ್ಕೊಂಡು ಒಂದು ಲೇಯರಲ್ಲಿ, ಅದಾದಮೇಲೆ ಮತ್ತೆ ಅದಕ್ಕೆ ಉಪ್ಪು ಹಾಕ್ಕೋಬೇಕು. ಅದು ಮಾವಿನಕಾಯಿಗೆ ಎಷ್ಟು ಬೇಕೋ ಅಷ್ಟೇ. ಮತ್ತೆ ಮತ್ತೊಂದು ಲೇಯರ್ ಮೇಲೆ ಹಾಕ್ಕೊಂಡು ಅದಕ್ಕೆ ಮತ್ತೆ ಉಪ್ಪಿನಕಾಯಿ ಹಾಕೋ. ಈ ಥರ ಲೇಯರ್ ಬೈ ಲೇಯರ್ ಉಪ್ಪು ಹಾಕ್ಕೊಳ್ಳೋದ್ರಿಂದ ಎಲ್ಲ ಮಾವಿನಕಾಯಿಗೂ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ನೋಡಿ, ಈ ಥರ ಮಾವಿನಕಾಯಿ ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ ಉಪ್ಪು ಹಾಕ್ಕೋಬೇಕು, ಮತ್ತೆ ಮಾವಿನಕಾಯಿ ಹಾಕ್ಕೋಬೇಕು. ಈ ಥರ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದಕ್ಕೆ ಮೇಲೆ ಉಪ್ಪು ಸೇರಿಸಿ ನೀಟಾಗಿ ಮುಚ್ಚಿಡ್ತಾ ಇದ್ದೀನಿ. ಇದನ್ನೊಂದು ಒಂದಿನ ಪೂರ್ತಿ ಬಿಡಬೇಕು. ಒಂದಿನ ಆಗಿದೆ. ಇಲ್ಲಿ ಗ್ಯಾಸ್ ಮೇಲೆ ಹಂಚು ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ, ಉರಿತಾ ಇಲ್ಲ ಸಾಸಿವೆ ಕಾಳನ್ನ. ಬಿಸಿ ಇರೋ ಹಂಚಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಿದ್ದೀನಿ, ಉರಿಬಾರ್ದು ಸಾಸಿವೆ ಕಾಳನ್ನ. ಒಂದು 50 ಗ್ರಾಮು ಸಾಸಿವೆ ಕಾಳು ತೊಗೊಂಡಿದ್ದೀನಿ. 2 kg ಮಾವಿನಕಾಯಿ ಉಪ್ಪಿನಕಾಯಿಗೆ ನಾವಿಲ್ಲಿ 50 ಗ್ರಾಮ್ ಸಾಸಿವೆ ಕಾಳು ಸಾಕಾಗುತ್ತೆ. ಈ ಥರ ಬಿಸಿ ಇರೋ ಹಂಚಲ್ಲೇ ಈ ಥರ ಕೈಯಲ್ಲೇ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ, ಉರಿಯೋಕ್ಕೆ ಹೋಗಬಾರ್ದು. ಚೂರು ಕೈಗೆ ಬಿಸಿ ಹತ್ತಿದ್ರೆ ಸಾಕಾಗುತ್ತೆ. ಈಗ ಅದೇ ಬಿಸಿ ಇರೋ ಹಂಚಿಗೆ 2 ಸ್ಪೂನ್ ಆಗೋವಷ್ಟು ಮೆಂತೆಕಾಳನ್ನ ಹಾಕ್ಕೋತಾ ಇದ್ದೀನಿ. ಅದನ್ನು ಅಷ್ಟೇ ಜಸ್ಟ್ ಬೆಚ್ಚಗಿರೋ ಹಂಚಲ್ಲಿ ಬಿಸಿ ಮಾಡ್ಕೋತಿದ್ದೀನಿ ಅಷ್ಟೇ, ಗ್ಯಾಸ್ ಹಚ್ಕೊಂಡು ಮಾಡ್ಕೋತಾ ಇಲ್ಲ. ಇದನ್ನು ತೆಕ್ಕೋತಾ ಇದ್ದೀನಿ. ಇಷ್ಟು ಕೈಗೆ ಮುಟ್ಟಿದರೆ ಕೈಗೆ ಬಿಸಿ ಹತ್ತಬೇಕು, ಅಷ್ಟಿದ್ರೆ ಸಾಕಾಗುತ್ತೆ, ಹುರ್ಕೊಳಕ್ಕೆ ಹೋಗಬಾರ್ದು. ಈಗ ತೆಗೆದು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರೋಣ ಸಾಸಿವೆ ಕಾಳು ಮತ್ತು ಮೆಂತೆಕಾಳನ್ನ. ಮೆಂತೆಕಾಳು 2 ಸ್ಪೂನ್ ಹಾಕಿದ್ದೀನಿ, ಸಾಸಿವೆ ಕಾಳು 50 ಗ್ರಾಮ್ ತೊಗೊಂಡಿದ್ದೀನಿ. ಈಗ ನೋಡಿ, ಒಂದಿನ ಪೂರ್ತಿ ಬಿಟ್ಟಿದ್ದೆ. ಒಂದಿನ ಆದಮೇಲೆ ಒಂದು ಬೇಸನ್ಗೆ ತೆಕ್ಕೋತಾ ಇದ್ದೀನಿ. ಯಾವ ಥರ ನೀರು ಬಿಟ್ಕೊಂಡಿದೆ ನೋಡಿ, ಇಲ್ಲಿ ಮಾವಿನಕಾಯಿ ಹೋಳು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈ ನೀರೇನು ಚೆಲ್ಲಕ್ಕೆ ಹೋಗಬಾರ್ದು. ಈಗ ಇದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಬಂದಿದ್ದಲ್ಲ ಸಾಸಿವೆ ಕಾಳು ಮತ್ತು ಮೆಂತೆಕಾಳು ಮಿಕ್ಸಿ ಮಾಡ್ಕೊಂಬಂದಿರೋದನ್ನ ಇವಾಗ ಇದಕ್ಕೆ ಸೇರಿಸ್ಕೊತಿದ್ದೀನಿ. ನಾವು ಸಾಸಿವೆ ಕಾಳು ತೊಗೊಂಡಿದ್ವಲ್ಲ ಅದೇ ಬಟ್ಲಲ್ಲೇ ಈಗ 1.5 ಬಟ್ಲಾಗುವಷ್ಟು ಖಾರದ ಪುಡಿ ಸೇರಿಸ್ಕೊತಿದ್ದೀನಿ. ಮೀಡಿಯಮ್ ಖಾರ ಇದೆ, ತುಂಬ ಖಾರ ಇಲ್ಲ.
ತುಂಬ ಖಾರ ಇಲ್ಲದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಒಂದು ಇಡಿ ಆಗೋವಷ್ಟು ಇಡೀ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಈಗ ಒಂದು ಅರ್ಧ ಇಡಿ ಆಗೋವಷ್ಟು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. 2 kg ಮಾವಿನಕಾಯಿಗೆ ನಾನಿಲ್ಲಿ 1 ಲೀಟ್ರಷ್ಟು ಎಣ್ಣೆ ಬಳಸ್ಕೊತಾ ಇದ್ದೀನಿ. 1 ಲೀಟ್ರ್ ಎಣ್ಣೆನ ಒಂದೇ ಸರಿಗೆ ಹಾಕ್ತಾ ಇಲ್ಲ, ಸ್ವಲ್ಪನೇ ಹಾಕ್ಕೋತಾ ಮಿಕ್ಸ್ ಮಾಡಿಕೊಂಡು 1 ಲೀಟ್ರ್ ಆಗೋ ತನಕ ಹಾಕ್ತೀನಿ. ಎಣ್ಣೆ ಏನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಹಸಿ ಎಣ್ಣೆನ ಹಾಕಿದರೆ ಸಾಕಾಗುತ್ತೆ. ಇಲ್ಲಿ ನೋಡಿ, ಫಸ್ಟಿಗೆ 1 ಲೋಟದಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ಕಲಿಸ್ಕೊತೀನಿ ನೀಟಾಗಿ. ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ನಾವು ಉಪ್ಪಿನಕಾಯಿ ಬಳಸ್ತಿರ್ತೀವಲ್ಲ, ಪಾತ್ರೆ ಮತ್ತು ಬೇಸನವನ್ನು ಎಲ್ಲವನ್ನೂ ನೀಟಾಗಿ ಕಾಟನ್ ಬಟ್ಟೆಲೆ ಒರೆಸ್ಕೊಂಡಿರಬೇಕು. ಚೂರು ಚಮಚ ಅದ್ಯಾವುದು ಹಸಿ ಇರೋಕ್ಕೆ ಹೋಗಬಾರ್ದು, ಹಾಗಿದ್ರೆ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಇರುತ್ತೆ. ತುಂಬ ಒಣಗಿರೋದ್ರಲ್ಲೇ ಮಾಡ್ಕೋಬೇಕು. ಈಗ ಮತ್ತೊಂದು ಲೋಟ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ಈಗ ಒಂದು ಅರ್ಧ ಲೋಟದಷ್ಟು ಮತ್ತೆ ಎಣ್ಣೆ ಹಾಕಿ ಇನ್ನೊಂದು ಚೂರ ಕೈ ಆಡಿಕೊಂಡು ಒಂದು ಪ್ಲಾಸ್ಟಿಕ್ ಡಬ್ಬೆಗೆ ತೆಕ್ಕೋತಾ ಇದ್ದೀನಿ. ನನ್ನ ಕಡೆ ದೊಡ್ಡ ಉಪ್ಪಿನಕಾಯಿ ಜಾಡಿ ಇರಲಿಲ್ಲ ಮತ್ತು ಗ್ಲಾಸ್ ಜಾರು ಇರಲಿಲ್ಲ, ಅದಕ್ಕೋಸ್ಕರ ನಾನು ಪ್ಲಾಸ್ಟಿಕ್ಕಿಂದ ಬಳಸ್ತಿದ್ದೀನಿ. ನಿಮ್ಮ ಕಡೆ ಇದ್ದರೆ ನೀವು ಅದರಲ್ಲೇ ಹಾಕ್ಕೋಬೋದು. ನಾವು ಉಪ್ಪಿನಕಾಯಿನ ಆದಷ್ಟು ಪಿಂಗಾಣಿ ಜಾಡಿಲೇ ಹಾಕ್ಕೋಬೇಕು. ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈ ಥರ ಎಣ್ಣೆ ಇರಬೇಕು. ಇವಾಗ ಇದನ್ನು ನಾವು ಕಳಿಯಕ್ಕೆ ಬಿಟ್ಟಿದ್ವಲ್ಲ ಉಪ್ಪಿನಕಾಯಿನ, ಉಪ್ಪಾಕಿ ಅದೇ ಬಾಕ್ಸ್ಗೆ ಮತ್ತೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಮೇಲೆಲ್ಲ ಉಪ್ಪಿನಕಾಯಿದು ರಸ ಹತ್ತಿರುತ್ತಲ್ಲ, ಅದನ್ನೆಲ್ಲ ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು. ಒರೆಸ್ಕೊಂಡು ನೀಟಾಗಿ ಸ್ವಲ್ಪನೂ ಗಾಳಿ ಹೋಗದಿರೋ ಹಾಗೆ ಬಿಗಿಯಾಗಿ ಮುಚ್ಚಬೇಕು ಮುಚ್ಚಳನ. ಇದ್ರ ಮೇಲೆ ಈಗ ಮತ್ತೊಂದು ಅರ್ಧ ಲೋಟದಷ್ಟು ಎಣ್ಣೆ ಹಾಕ್ಕೋತಿದ್ದೀನಿ. ಸೈಡೆಲ್ಲ ನೀಟಾಗಿ ಒರೆಸ್ಕೊಂಡು ಮುಚ್ಚಿಟ್ಟು ಒಂದು 3 ದಿನ ಉಪ್ಪಿನಕಾಯಿನ ಎತ್ತಿಟ್ಬಿಡೋಣ, ಕಳಿಯೋಕೆ ಬಿಟ್ಬಿಡೋಣ. ಈಗ 3 ದಿನ ಆಗಿದೆ. ನೋಡಿ, ಇಲ್ಲಿ ಮೇಲೆಲ್ಲ ಎಣ್ಣೆ ಯಾವ ಥರ ತೇಲ್ತಿದೆ ಅಂತ. ಉಪ್ಪಿನಕಾಯಿ ಘಮ ಅಂತ ಸೂಪರಾಗಿ ಬರ್ತಾ ಇದೆ. ಈಗ ಇದೊಂದು ಸರಿ ಒಂದು ಬೇಸನ್ಗೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲದನ್ನೂ ಮಸಾಲೆ ನೀಟಾಗಿ ಕೂಡಿಸ್ಕೊಂಡ್ಬಿಡೋಣ. ನೋಡ್ರಿ, ವಾವ್, ಎಷ್ಟು ಚೆನ್ನಾಗಾಗಿದೆ. ಈ ಟೈಮಲ್ಲಿ ನೀವು ಬೇಕಿದ್ದರೆ ಒಂದು ಸಾರಿ ಟೇಸ್ಟ್ ನೋಡಿ, ಉಪ್ಪು ಖಾರ ಬೇಕಿದ್ದರೆ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಅದೇ ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಇದನ್ನ ಬಾಕ್ಸ್ಗೆ ಹಾಕಿಟ್ಟ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಬಳಸ್ಕೊಳ್ಳೋಕ್ಕೆ ತೆಗೆದಿಟ್ಕೊಂಡು ಇದನ್ನು ಎತ್ತಿಟ್ಬಿಡಬೇಕು. ಪದೇ ಪದೇ ಇದನ್ನು ತೆಗೆಯೋದು, ಇದರಲ್ಲೇ ತಕ್ಕೊಳ್ಳೋದು ಮಾಡೋಕ್ಕೆ ಹೋಗಬಾರ್ದು. ಹಾಗೆ ಮಾಡಿದರೆ ನಮ್ಮ ಉಪ್ಪಿನಕಾಯಿ ಬೇಗ ಕೆಡೋ ಚಾನ್ಸಸ್ ಇರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಂಡು ಇದನ್ನ ಎತ್ತಿಡಬೇಕು. ನಿಮ್ಮ ಬಾಕ್ಸ್ ಏನಾದರೂ ಸ್ವಲ್ಪ ಲೂಸ್ ಅನ್ನಿಸ್ತಾ ಇತ್ತು ಅಂದರೆ ಮೇಲೊಂದು ಬಟ್ಟೆ, ಕಾಟನ್ ಬಟ್ಟೆ ಹಾಕಿ ಮುಚ್ಚಿಟ್ಬಿಡಿ.
ನಾವು ಕೊಂಡ್ಕೊಂಬರ್ತೀವಲ್ಲ ಆಂಧ್ರ ಉಪ್ಪಿನಕಾಯಿ ಅಂತ, ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ. ನೀವು ಒಂದು ಸರಿ ಟ್ರೈ ಮಾಡಿ. ನಿಜವಾಗ್ಲೂ ನಾವು ಕೊಂಡ್ಕೊಂಬಂತಿರ್ತೀವಲ್ಲ ಅದು ತುಂಬ ದಿನ ನಮಗೆ ಬಾಳಿಕೆನೂ ಬರಲ್ಲ, ಅಷ್ಟೊಂದು ಟೇಸ್ಟು ಇರಲ್ಲ. ಈ ಥರ ನಾವು ಮನೆಯಲ್ಲೇ ಆರಾಮಾಗಿ ವರ್ಷಕ್ಕಾಗುವಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಮಾವಿನಕಾಯಿ ಸೀಸನ್ ಬರೋ ತನಕನೂ ನಮಗೆ ಉಪ್ಪಿನಕಾಯಿ ಸಾಕಾಗ್ಬಿಡುತ್ತೆ. ನೋಡಿದ್ರಲ್ಲ ಈಸಿಯಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ. ಇದು ಅಷ್ಟೊಂದು ಕಷ್ಟದ ವಿಷಯನೇ ಅಲ್ಲ, ಈಸಿಯಾಗಿ ನಿಂಬೆಕಾಯಿ ಉಪ್ಪಿನಕಾಯಿಗಿಂತ ಈಸಿಯಾಗಿ ಮಾಡ್ಕೋಬೋದು. ಆದರೆ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿಬಿಟ್ರೆ ಸಾಕಾಗುತ್ತೆ. ನೋಡಿದ್ರಲ್ಲ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಹಾಕೋದು ಅಂತ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಇರಲೇಬೇಕಾಗುತ್ತೆ. ಅದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.